ಎಲ್ಲ ಹೋಗೋರು ಬರೋರೆಲ್ಲ ನಮ್ದೇ ನೋಡ್ತಾವ್ರೆ. ಹಲೋ ಗುರು, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್ ಕನ್ನಡಿಗ. ಸೊ ಇವತ್ತಿನ ವಿಷಯ ಏನು ಅಂದ್ರೆ, ಡಬಲ್ ಡೆಕ್ಕರ್ ಬಸ್ ಬಂದಿದೆಯಲ್ಲ ನಮ್ಮ ಬೆಂಗಳೂರಿಗೆ, ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಾಗೂ ನಿಮ್ಗೂ ತೋರ್ಸೋಣ ಅಂತ ಬಂದೆ. ಸೊ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು, ಬಸ್ಸು ಇದು ಸುಮಾರು ಒಂದು 15 ಡೇಸು 23ಗೆ ಶುರುವಾಗಿದೆ. ನಮ್ಮ ಹತ್ರ ತುಂಬ ಚೆನ್ನಾಗಿ ಎಲ್ಲ ಜನ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ಇದೆ, ಚೆನ್ನಾಗಿ ಓಡ್ತಾ ಇದೆ. ಡೈಲಿ ಫುಲ್ಲು ಆನ್ಲೈನ್ ಟಿಕೆಟಲ್ಲೇ ಓಡ್ತಾ ಇದೆ. ಡೈಲಿ ರಶ್ ಇದೆ. ಡೈಲಿ ಒಂದು 350-400ವರೆಗೂ ಹೋಗ್ತಾ ಇದೆ ಟಿಕೆಟು. ಸರ್ ಇದು ನಾರ್ಮಲ್ ಬಸ್ಗಿಂತ ಡಬಲ್ ಡೆಕ್ಕರ್ ಅನ್ನೋ ಬಸ್ಸಲ್ಲಿ ಡಿಫ್ರೆನ್ಸ್ ಅಂದರೆ ನೀವು ಮೇಲ್ಗಡೆ ಎಲ್ಲ ಅಪ್ಪರಲ್ಲಿ ಕೂತ್ಕೊಂಡಾಗ ಫೀಲಿಂಗು ಮತ್ತು ಒಂದು ವಿ ಪಾಯಿಂಟ್ ಫೀಲಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಬಸ್ಸು ನಿಧಾನವಾಗಿ ಹೋಗ್ತಾ ಇರ್ತದೆ, ಬಟ್ ಅದನ್ನ ನೋಡೋಕ್ಕೆ ತುಂಬ ಒಂಥರ ಖುಷಿಯಾಗಿರ್ತದೆ. ನೀವು ಹೋಗಿರ್ತೀರಾ, ನಿಮ್ಗೆ? ಸರ್ ನಮಗೆಲ್ಲ ತುಂಬ ಚೆನ್ನಾಗಿದೆ. ನಾವೆಲ್ಲ ತುಂಬ ಸಾರಿ ಓಡಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಬೇರೆಯವ್ರು ಕೂಡ ನಮ್ದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇಲ್ಲಿ ಬಂದು ಇದು ಮಾಡ್ತಾರಲ್ಲ, ಟ್ರಾವೆಲ್ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಾರೆ. आपको कैसा लगा? बहुत अच्छा लगा, व्यू बहुत अच्छा था, काफ़ी वर्थ था और काफ़ी अच्छा लगा. जितनी भी सारी हेरिटेज प्लेस थी वहाँ सारी घूमने को मिली है और काफ़ी ओपन व्यू था. लेकिन थोड़ा सा भी एक्सपोजर इस समय ज़्यादा है, इसलिए व्यू उतना अच्छा नहीं मिला. बट अगर किसी को एक्सपोजर अच्छा चाहिए तो शाम को 4 बजे के बाद इसकी राइड करें. ಶಾರ್ಟ್ ರೌಂಡ್ ಆಗಿರಲಿಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಬೋದಿತ್ತು ಅಂತ ನಮ್ಮ ಅನಿಸಿಕೆ. ಸರ್ ಇದು ಏನಾಗಿದೆ ಅಂದರೆ, ಮರಗಳು ತುಂಬ ಇದೆ ಬೆಂಗಳೂರಲ್ಲಿ. ಈಗ ನಮಗೆ ಪರ್ಮಿಷನ್ ಕೊಟ್ಟಿರೋದು ಒಂದು ರೋಡ್ ಕೊಟ್ಟಿದ್ದಾರೆ, ಈ ಥರ ಹೋಗಿ ಈ ಥರ ಬರಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಮರಗಳನ್ನ ಕಟ್ ಮಾಡಿಸಿ ಹೋಗಿರೋದು ನಾವು. ಮತ್ತು ಎಲ್ಲಂದ್ರಲ್ಲಿ ಬಸ್ ಹೋಗೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಬೇರೆ ಬೇರೆ ಎಲ್ಲ ಮಾಡ್ಬೋದಿತ್ತು, ಅದಕ್ಕೆಲ್ಲ ಹೆಚ್ಚು ಪರ್ಮಿಷನ್ ಕೊಡಲ್ಲ. 3 ಡೇಸ್ ಬಿಫೋರ್ ನಾನು ಬುಕ್ ಮಾಡಿದ್ದೆ. ಆ 3 ಡೇಸ್ ಬಿಫೋರ್ ಬುಕ್ ಮಾಡಕ್ ಮುಂಚೆನೆ ಅಪ್ಪರ್ ಸೀಟ್ಗಳು ಬಂದು ಫುಲ್ ಬುಕ್ ಆಗಿತ್ತು ಗುರು. ಡೌನ್ ಸೀಟ್ ಮಾತ್ರ ಫುಲ್ ಖಾಲಿ ಇದೆ. ಡೌನ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ನಾರ್ಮಲ್ KSRTC ಬಸ್ಸಲ್ಲಿ ಹೋದಂಗೆ ಇಲ್ಲ BMTC ಬಸ್ಸಲ್ಲಿ ಹೋದಂಗೆ ಇರುತ್ತೆ. ಅದಕ್ಕೋಸ್ಕರ ಹೇಗೋ ಒಂದ್ ಸೀಟ್ ಇತ್ತು, ಬುಕ್ ಮಾಡ್ಬಿಟ್ಟೆ. ನನ್ ಲೆಕ್ಕ KD ಸೆಟ್ ಏನು ಅಲ್ಲ, ರಿಯಲ್ ಟೌನ್ ಹಾಲು ನೋಡಿ, ಏನ್ ಸಾಕಾಗಿದೆ ಗುರು ಬಸ್ಸು. ಇದೆ ಡಬಲ್ ಡೆಕ್ಕರ್ ಅಂಬಾರಿ ಬಸ್ಸು. ಅಂಬಾರಿ ಅಂದ್ರೆ ಅಂಬಾರಿ ಅಲ್ಲ. ಸೊ ಇದು ಆಕ್ಚುಲಿ ನಾನು ಮೈಸೂರಲ್ಲಿ ನೋಡಿದ್ದೆ, ನೆನಪಿದೆ. ಅದು ಬಿಟ್ರೆ ಲಂಡನ್ ಅಲ್ಲಿ ನೋಡಿದ್ದೆ. ಅದು ಬಿಟ್ರೆ ಮಾಲ್ಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರಲ್ಲ, ಆ ತರ ನೋಡಿದ್ದೆ. ತುಂಬಾ ಆಸೆ ಇತ್ತು ಈ ತರ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಡಬಲ್ ಡೆಕ್ಕರ್ ಬಸ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ತುಂಬಾ ಜನ ಬಂದಿದ್ದಾರೆ, ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ನೀವೇನಾದ್ರೂ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಎಕ್ಸ್ಪ್ಲೋರ್ ದಿಸ್. ಜನ ಸಾಗರ ನೋಡಿ, ಇದು ಆನೆ ಕರ್ಕೊಂಡು ಹೋಗೋ ತರ ಇದೆ. ಚೆನ್ನಾಗಿ ಮಾಡಿದ್ದಾರೆ ಗ್ರಾಫಿಕ್. ನೋಡಿ, ನಮ್ಮ ಟ್ರಾಫಿಕ್ ಪೊಲೀಸ್ ಏನೇನೋ ಬೈತೀರ, ಈ ತರ ಹೆಲ್ಪ್ ಮಾಡ್ತಾ ಇರ್ತಾರೆ ಅವಾಗ ಕಾಣಿಸುತ್ತೆ. ನಾರ್ಮಲ್ ಬಸ್, ಅದನ್ನ ನೀವು ಡೆಕೋರ್ ಮಾಡ್ಬಿಟ್ಟು ಡಬಲ್ ಡೆಕ್ಕರ್ ತರ ಮಾಡಿದ್ದಾರೆ. ಚೆನ್ನಾಗಿದೆ ಅಷ್ಟೇ, ಡಿಸೆಂಟ್ ಲುಕ್. ಬನ್ನಿ ತೋರಿಸ್ತೀನಿ ಬಸ್ ಹೇಗಿದೆ ಅಂತ. ಇದೇನು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಕೆಳಗಡೆ ಈ ತರ ಇರುತ್ತೆ, ಫ್ರಂಟ್ ಬಾಟಮ್. ಸೊ ಇದು ಡ್ರೈವಿಂಗ್ ಸೀಟು, ನಾರ್ಮಲ್ ಇದ್ದಂಗೆ ಇವರು. ಅದು ಬಿಟ್ರೆ 1 2 3 4. ಫ್ರಂಟ್ ಅಲ್ಲಿ ಕೆಳಗಡೆ ಬಂದು 2 4 6 8 10 12 12 ನೋಡಿ 24. ಬಾಟಮ್ ಅಲ್ಲಿ 24. ಎಲ್ಲ ಅಪ್ಪರ್ ಸೀಟೇ ಬುಕ್ ಮಾಡಿದ್ದಾರೆ. ಸೊ ಇದು ಸ್ಟೆಪ್ ಇರುತ್ತೆ, ಸ್ಟೆಪ್ ಹತ್ತಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಇದು ಟಾಪ್ ಆಂಗಲ್. ಇಲ್ಲೊಂದು ಸೀಟ್ ಕೊಟ್ಟಿದ್ದಾರೆ, ಮೇ ಬಿ ನನಗೆ ಇರಬೇಕು ಸ್ಪೆಷಲ್ ಸೀಟ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದು ನನಗೆ ಹೆಂಗ ಅನಿಸ್ತಾ ಇದೆ ಅಂದ್ರೆ, ಈ ಲಾರಿ ಮೇಲೆ ಟಾಪ್ ಅಲ್ಲಿ ಲಗೇಜ್ ಎಲ್ಲ ಹಾಕಾದ್ಮೇಲೆ ಕೂತ್ಕೋತೀವಲ್ಲ, ಆ ತರ ಫೀಲ್ ಆಗ್ತಾ ಇದೆ ಬಂದು ಕೂತಿರೋದು. ಏನ್ ಇದ್ರಲ್ಲಿ ಹೋದ್ರೆ ನಮಗೆ ಅರ್ಧ ಬೆಂಗಳೂರು ಕಾಣಿಸುತ್ತೆ. ಯಾವ ಬೋಳಿ ಮಗ ಹೇಳಿದ್ರಿ? ಕೆನರಾ ಬ್ಯಾಂಕ್ ಇದೆ, ಸೊ ಅಲ್ಲಿಂದ ಲೋನ್ ತಗೊಂಡು ಬಸ್ ತಗೊಂಡಿರ್ಬೋದು ಮೇ ಬಿ.
ಯಾರ ನಿಂತ್ಕೊಂಡ್ರೆ ಬಾಯಿ ಬರೋದ್ ಗ್ಯಾರಂಟಿ. ಸೊ ನಿಂತ್ಕೋಬೇಡ್ದು ಅನ್ಸುತ್ತೆ ಐ ಥಿಂಕ್, ಯಾಕಂದ್ರೆ ಮರಗಳ ಅಡ್ಡ ಬರುತ್ತೆ, ಕೂತ್ಕೊಂಡೇ ಇರ್ಬೇಕು. ಸೊ ಎಲ್ಲಾರು ಅವ್ರ ಜರ್ನಿನ ಎಂಜಾಯ್ ಮಾಡ್ತಾ ಯುಟಿಲಿಟಿ ಬಿಲ್ಡಿಂಗ್ ಗೊತ್ತಾ, KGF ಅಲ್ಲಿ ಬಂದಿದೆ. ಬಿಸಿಲು ಸಕ್ಕತ್ ಬಿಸಿಲು. ಮಿಸ್ಟರ್ ಸೂರ್ಯ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಎಂತ ಡಬಲ್ ಡೆಕ್ಕರ್ ಆಗಿದೆ, ಸಿಗ್ನಲ್ ಒಳ್ಳೇಬೇಕು. ಎಲ್ಲ ಹೋಗೋರು ಬರೋರೆಲ್ಲ ನಮ್ದೇ ನೋಡ್ತಾವ್ರೆ. ಚಾಕ್ಲೇಟ್ ಬಾಯ್ ತರ ಇದಾನೆ ಕಣೆ. ಹರ್ಷ ಆದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಾರೆ. ಸೊ ಈ ಬಸ್ಸಲ್ಲಿ ಕೂತ್ಕೊಂಡು ಡಬಲ್ ಡೆಕ್ಕರ್ ಬಸ್ಸಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋದು, ಸೆಕೆಂಡ್ ಫ್ಲೋರ್ ಕೂತ್ಕೊಂಡು ಬೆಂಗಳೂರು ನೋಡ್ದಂಗೆ. ಟ್ರಾಫಿಕ್ ಕಾಣಿಸುತ್ತೆ, ಇದೊಂದು ಬೆನಿಫಿಟ್ ಇದೆ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಹೋದ. ಇದು ಬೆಂಚ್ ಶೋರೂಮು. ಒಂದಿನ ಬರ್ತೀನಿ, ಖಂಡಿತ ಕಾರ್ ತಗೋತೀನಿ. ವೇಟ್ ಅಂಡ್ ವಾಚ್. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಬಸ್ಸು ಬಾಳ್ತದೆ ಗುರು. ನಾವು ಇವಾಗ ರೀಚ್ ಆಗಿದ್ದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಟಾನಿಕ್ ಒಂದಿನ ಬೆಳಿತೀನಿ ಅಂತ ಹೇಳ್ತಾ ಇದೆ. ಇವಾಗ ಸೆಕೆಂಡ್ ಫ್ಲೋರ್ ಕೂತ್ಕೊಂಡು ಬೆಂಗಳೂರ್ನ ನೋಡ್ತಾ ಇದ್ದೀನಿ. ಈ ತರ ಬೆಳಿತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಪ್ರಾಕ್ಟೀಸ್ ನಡೀತಾ ಇದೆ. ನಮ್ದೇ ನೋಡ್ತಾವ್ರೆಲ್ಲ. ವಿಧಾನಸೌಧದಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಷ್ಟೇ ಕೋಟಿ ಕಾರ್ ಇದ್ರೆ ಏನ್ ಗುರು, ಡಬಲ್ ಡೆಕ್ಕರ್ ಅಲ್ಲಿ ಓಡಾಡೋ ಅದ್ರ ಫೀಲ್ ಮಜಾನೇ ಬೇರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. 180 ರೂಪಾಯಿ ಹೋದ್ರೆ ಹೋಗ್ಲಿ ಕಾಸು. ಸೊ ಗೈಸ್ ನೋಡಿದ್ರಲ್ಲ ಡಬಲ್ ಡೆಕ್ಕರ್ ಬಸ್ಸು ಶಾರ್ಟ್ ರೌಂಡ್ ಹೆಂಗಿತ್ತು ಅಂತ. ಸೊ ಎಲ್ಲಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ ಬಸ್ಸು. ಸೊ ಅದು ಶಾರ್ಟ್ ರೈಡ್ ಮಾಡಿದ್ದಾರೆ. ಅಲ್ಲಿ ಮರಗಳಿಂದ ಅದು ಕಟ್ ಮಾಡಿ, ಸೊ ಅದು ಸ್ಪೆಸಿಫಿಕ್ ಪಾಯಿಂಟ್ ಅಂತ ಯೂಸ್ ಮಾಡಿ ಆ ರೋಡ್ ಅಂತ ಅಷ್ಟೇ ನಿಮಗೆ ಶಾರ್ಟ್ ರೋಡ್ ಅಂತ ಕರ್ಕೊಂಡು ಹೋಗೋದು. ಈ ದಿನದ ನುಡಿಮುತ್ತು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು.